ಈಗ ಕೋಗಿಲು ಲೇಔಟ್ ಅಕ್ರಮದ ಅಂತ ಸರ್ಕಾರ ಒಪ್ಕೊಂಡಿತ್ತು. ಈಗ ನಾಳೆ ಅವ್ರಿಗೆಲ್ಲರಿಗೂ ಮನೆ ಕೊಡ್ತೀವಿ ಅಂತ ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ ಸರ್. ಸರ್ಕಾರ ಅಕ್ರಮ ಅಂದ್ರೂ ಕೂಡ ಅವ್ರನ್ನ ಸಕ್ರಮ ಮಾಡಕ್ ಕೊಡ್ತಿದ್ದಾರೆ. ನೋಡಿ, ಇದು ಕರ್ನಾಟಕದಲ್ಲಿ ಈ ಒಂದು ತುಷ್ಟೀಕರಣದ ಒಂದು ಪರಾಕಾಷ್ಠೆ ಮುಟ್ಟಿಬಿಟ್ಟು ಸಿದ್ದರಾಮಯ್ಯನವರು ನಿಜವಾದಂಥ ಕನ್ನಡಿಗರಿಗೆ, ಮೂಲ ನಿವಾಸಿಗಳಿಗೆ ಪುನರ್ವ್ಯವಸ್ಥೆಯನ್ನು ಮಾಡಬೇಕು, ವಸತಿ ಸೌಲಭ್ಯ ಮಾಡೋದು ಬಿಟ್ಟು ಏನೋ ಕಾಂಗ್ರೆಸ್ಸಿನ ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲ ಅವರು, ಮತ್ತು ಭಾಳ ವರ್ಷಗಳಿಂದ ಇದ್ದವೂ ಅಲ್ಲ, ಮತ್ತು ಅದರಲ್ಲಿ ಸಾಕಷ್ಟು ಅವರ ಯಾವ ಉದ್ದೇಶದವರು ಯಾರು ಏನು ಅನ್ನೋಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತಾ ಇದೆ, ಇದನ್ನು ನಾವು ವಿರೋಧ ಮಾಡ್ತೀವಿ. ರಾಜ್ಯದಲ್ಲಿ ನುಸುಳುಕೋರು ಯಾರಿದ್ದಾರೆ, ಬಾಂಗ್ಲಾದೇಶಿಯರು ಯಾರಿದ್ದಾರೆ, ರೋಹಿಂಗ್ಯಾಗಳು ಯಾರಿದ್ದಾರೆ, ಅವರೆಲ್ಲ ಸಂಪೂರ್ಣ ತನಿಖೆಗೊಳಪಡಿಸಿ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು ವಿನಃ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಜನ ಇಲ್ಲಿ ಕೂಲಿ ನಾಲಿಗಳಿಗೆ ಬಂದಂಥವರು, ತಮ್ಮ ಜೀವನೋಪಾಯಕ್ಕಾಗಿ ಬೆಂಗಳೂರನ್ನು ನಂಬಿದಂಥ ಜನರಿಗೆ ಪುನರ್ವಸತಿಗೆ ಸೌಲಭ್ಯ ಕಲ್ಪಿಸೋದು ಬಿಟ್ಟು ಕೇವಲ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ತಲೆಬಾಗಿ ಕನ್ನಡಿಗರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕ್ರಮವಾಗಿ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಹೋರಾಟ ಮಾಡೋದಂತ ಸರ್ ಏನೋ ಅವ್ರು ಚಾಲೂ ಮಾಡಿದ್ರು, ಯಾಕೆ ನಿಂತು ಗೊತ್ತಲ್ಲ, ಅದಕ್ಕೂ ಚರ್ಚೆ ಮಾಡ್ತೀವಿ. ಈಗ ಭಾಳ ಅವಶ್ಯ ಇದೆ. ಇಡೀ ದೇಶದಲ್ಲಿ SIR ಲಾಗು ಆಗ್ತಾ ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಇವತ್ತು ನಕಲಿ ಮತದಾರರು ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಸಮೀಪ ಸಿಕ್ಕಿದ್ದಾರೆ. ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು, ಬಾಂಗ್ಲಾ ರೋಹಿಂಗ್ಯಾಗಳ ಒಂದು ಮತದಾರರು ಅದಾರ ಅನ್ನೋಂಥದ್ದು ಈಗಾಗಲೇ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ, ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19,000 ಜನ ನಕಲಿ ಮತದಾರ ಸಿಕ್ಕಿದ್ದು ನಾವು ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕರ್ನಾಟಕದಲ್ಲಿಯೂ SIR ಪ್ರಾರಂಭ ಆಗಬೇಕು, ಮತ್ತು ಇಂಥ ಏನು ನಕಲಿ ಮತದಾರರು ಬರೀ ಅವ್ರನ್ನ ಕೈ ಬಿಡುವುದಲ್ಲ, ಈ ಭಾರತದ ಗಡಿ ಆಚೆಗೆ ನುಗ್ಗಿಸಿಕೊಡೋರಿಗೆ ಸರ್ಕಾರ ಕ್ರಮ ತಗೋಬೇಕು. ಅವ್ರು ಹೋಗದೇ ಇದ್ದರೆ ಬಾಂಗ್ಲಾದಲ್ಲಿ ಯಾವ ರೀತಿ ಹಿಂದೂಗಳನ್ನು ಕೊಲೆ ಮಾಡ್ತಾಯಿದ್ರೆ ಅನಿವಾರ್ಯವಾಗಿ ಭಾರತದ ಜನನೇ ಕೊಲೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ವಲಸಿಗರೆಲ್ಲ ತೆರವು ಮಾಡಿದ್ರು ಸರ್, ಅದ್ರ ಬಗ್ಗೆ ತನಿಖೆ ಆಗೋವರೆಗೂ ಕೂಡ ಮನೆಗಳ ಹಂಚಿಕೆ ಮಾಡಬಾರಂತ ಬಿಜೆಪಿಯವರು ಆಗ್ರಹ ಮಾಡ್ತಾರೆ. ಈ ನಡುವೆ ಜಮೀರ್ ಅಹಮದ್ ಅವರು ನಾಳೆನೇ ಮನೆ ಹಂಚಿಕೆ ಮಾಡ್ತೀವಿ ಮಾತನ್ನ ಹೇಳ್ತಾರೆ. ನೋಡಿ, ಅವರು ಬಹುಶಃ ಜಮೀರ್ ಅಹಮದ್ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮರದ ಅರ್ಥ ಹೇಳ್ತಿರ್ತಾರೆ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು, ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯ ಅಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗೊತ್ತಿಲ್ಲ, ಕಷ್ಟನೂ ಗೊತ್ತಿಲ್ಲ. ಅದರಲ್ಲೇ ತೊಡಗಿದ್ರಿಂದ ಇಂಥ ನಿರ್ಣಯಗಳು ಇವತ್ತು ಆಗ್ತಾಯಿವೆ. 2026 ನಿಮ್ಗೆ ಶುಭ ಸುದ್ದಿನ ಸರ್? ಏನು ನೋಡ್ಬೇಕು ಏನೇನಾಗ್ತದೆ. 2026 ಯಾರಿಗೆ ಶುಭ ಸುದ್ದಿ ಆಗ್ತಿತ್ತೋ, ಯಾರಿಗೆ ಅಶುಭ ಸುದ್ದಿ ಆಗ್ತಿತ್ತೋ, ಯಾರು ಮನೆಗೆ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ತಾರೋ, ಯಾರು ಮೇಲೆ ಮ್ಯಾಗ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಮತ್ತೆ ಸೇರ್ಪಡೆ ಆಗ್ತಾರೋ ಅಂತ ಚರ್ಚೆ ಇದೆ. ನೀವು ಕೂಡ ಬರೀ ಹೇಳಿದಿರಿ 2026 ನಿಮ್ಗೆ ಇದಾಗುತ್ತೆ ಸರ್, ಒಳ್ಳೆ ವರ್ಷ ಆಗುತ್ತೆ. ಏನು ನೋಡ್ಬೇಕ್ರಿ, ಒಳ್ಳೇದು ಆಗಬೇಕು ಅಂತ ಐತಿ. ಸಾಕಷ್ಟು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಶಾಸಕರುಗಳು ನೀವೆಲ್ಲ ಬರಬೇಕು BJPಗೆ, ಬರದೇ ಇದ್ರೆ ಈ ಏನು ಜನ ಆಕರ್ಷಣೆ ಮಾಡಲಾರ್ದಂಥ ವ್ಯಕ್ತಿಯ ಮುಂದೆ ನಾವು ಜೋತ್ ಬಿದ್ದು ಹಣ ಖರ್ಚು ಮಾಡಿ ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲೇ ಸತ್ತು ಹೋಗಿದ್ದೀವಿ ಅಂತೇಳಿ ಶಾಸಕರು ಪಾಪ ತಮ್ಮ ನಾವು ಹೋದರೆ 10-20 ಸಾವಿರ ಜನ ದುಡ್ಡು ಇಲ್ಲಾರ್ದಂಗೆ ಸೇರ್ತಾರೆ ಅಂತೇಳಿ ನಮ್ಮ ಶಾಸಕರಿಗೆ ಒಂದು ಈ ವರ್ಷ ನನಗನ್ನಿಸ್ತದೆ ಖರ್ಚು ಕಡಿಮೆ ಮಾಡೋ ವರ್ಷ ಆಗಬೇಕಂತ ಅವ್ರದ್ದು ವಿಚಾರ ಇದೆ. ಅದಕ್ಕೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.